ಸುಮಾರು 800 ವರ್ಷಗಳ ಇತಿಹಾಸ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇಂದು ದೇಶದೆಲ್ಲೆಡೆ ಚರ್ಚೆಗಳು ನಡೆಯುತ್ತಿದೆ. ಧರ್ಮಸ್ಥಳ ದೇವಸ್ಥಾನ ಆಡಳಿತದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಕೇಳಿಬರುತ್ತಿದ್ದು, ಅವುಗಳಲ್ಲಿ ಕೆಲವು ಪ್ರಕರಣಗಳು ಇಂದಿಗೂ ನ್ಯಾಯಾಲಯದ ಕಟಕಟೆಯಲ್ಲಿದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅನಾದಿ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರುತ್ತಿರುವ ಪೂಜಾ ಪದ್ಧತಿಗಳನ್ನು ಪ್ರಶ್ನಿಸುವ, ಅವಮಾನಿಸುವ ವಿದ್ಯಮಾನಗಳು ನಡೆದುಕೊಂಡು ಬರುತ್ತಲೇ ಇದೆ. ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ದೇವಾಲಯಗಳನ್ನೇ ಪ್ರಮುಖವಾಗಿ ಮತ್ತು ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಲಾಗುತ್ತಿದೆ ಎನ್ನುವುದು ಹಲವು ಹಿಂದೂ ಪರ ಸಂಘಟನೆಗಳ ವಿಷಾದದ ಮಾತು. ಬರೀ ಧರ್ಮಸ್ಥಳ ಮಾತ್ರವಲ್ಲ, ದೇಶದ 4 ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲೂ ಅಪಪ್ರಚಾರ ವಿವಾದ ಎದುರಾಗಿತ್ತು. ಹೌದು, ದೇಶದ ಗೋಡೆ ಬಾಗಿಲು ಛಾವಣಿ ಇಲ್ಲದ ದೇವಾಲಯವೆಂದೇ ಹೆಸರುವಾಸಿಯಾಗಿರುವ ಮಹಾರಾಷ್ಟ್ರದ ಅಹಲ್ಯಾನಗರ್ನಲ್ಲಿರುವ ಪುರಾಣ ಪ್ರಸಿದ್ಧ ದೇವಾಲಯ ಶನಿಸಿಂಗನಾಪುರ. ಈ ದೇವಾಲಯದ ವಿವಾದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೇ ಕಳೆದ ಜೂನ್ ತಿಂಗಳಲ್ಲಿ ದೇವಾಲಯದ ಟ್ರಸ್ಟ್ ಅನಾಮತ್ತಾಗಿ 167 ಸಿಬ್ಬಂದಿಗಳನ್ನು ವಜಾಗೊಳಿಸಿತ್ತು. ಹಿಂದೂಯೇತರರನ್ನ ಸಿಬ್ಬಂದಿಯಾಗಿ ನೇಮಿಸಿದ್ದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಲೇ ಇತ್ತು. ದೇವೇಂದ್ರ ಫಡ್ನವೀಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಯೇತರ ಸಿಬ್ಬಂದಿಗಳನ್ನು ವಜಾಗೊಳಿಸಿತ್ತು. ಈ ಐತಿಹಾಸಿಕ ದೇವಾಲಯಕ್ಕೆ ಮಹಿಳೆಯರಿಗೆ ಪ್ರವೇಶವಿರಲಿಲ್ಲ. ಇದು ಹಿಂದೂ ಸಮುದಾಯದಲ್ಲೇ ಅಪಸ್ವರಕ್ಕೆ ಕಾರಣವಾಗಿತ್ತು. ಮಹಿಳೆಯರಿಗೂ ದೇವಾಲಯಕ್ಕೆ ಪ್ರವೇಶ ಕಲ್ಪಿಸಬೇಕು ಎನ್ನುವ ಅಭಿಯಾನ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಹಲವು ಸಂಘಟನೆಗಳು, ರಾಜಕೀಯ ಪಕ್ಷಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದವು. ಈ ನಡುವೆ ವಿದ್ಯಮಾನ ಕೋರ್ಟ್ ಮೆಟ್ಟಿಲೇರಿತ್ತು. ಬಾಂಬೆ ಹೈಕೋರ್ಟ್ ಇದ್ದ ಪದ್ಧತಿಯನ್ನ ಬ್ರೇಕ್ ಮಾಡಿ ಮಹಿಳೆಯರಿಗೂ ಒಳಾಂಗಣ ಪ್ರವೇಶಕ್ಕೆ ಅನುಮತಿ ನೀಡಬೇಕೆನ್ನುವ ಆದೇಶವನ್ನು ನೀಡಿತು. ಸುಮಾರು 400 ವರ್ಷಗಳಿಂದ ಪಾಲಿಸಿಕೊಂಡು ಬರುತ್ತಿದ್ದಂತಹ ಪದ್ಧತಿಯನ್ನ ಏಪ್ರಿಲ್ 2016ರಿಂದ ಬದಲಿಸಲಾಯಿತು. ಕೇರಳ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ದೇವಾಲಯ ಇದ್ದಕ್ಕಿದ್ದಂತೆಯೇ ಭಾರಿ ಜನಪ್ರಿಯಗೊಂಡಿದ್ದದ್ದು ದೇವಾಲಯದ ವಿವಿಧ ಕೋಣೆಗಳಲ್ಲಿರುವ ಬೆಲೆ ಕಟ್ಟಲಾಗದ ವಜ್ರಾಭರಣಗಳು. ಟ್ರಾವಂಕೂರು ರಾಜಮನೆತನದ ಹಿಡಿತದಲ್ಲಿರುವ ಈ ದೇವಾಲಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಹಾಕಲು ಹೋಗಿ ಕೇರಳ ಸರ್ಕಾರ ಮುಖಭಂಗವನ್ನು ಎದುರಿಸಿತ್ತು. ಈ ದೇವಾಲಯದ ಕೆಲವೊಂದು ಬಾಗಿಲುಗಳನ್ನು ಇನ್ನೂ ತೆಗೆಯಲಾಗಿಲ್ಲ. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅನುಮತಿಯನ್ನು ನೀಡಿಲ್ಲ. ವಿದೇಶದಿಂದ ಭಾರತಕ್ಕೆ ಬಂದಿದ್ದ ಯುವ ಜೋಡಿಗಳು ದೇವರ ದರ್ಶನಕ್ಕೆಂದು ಹೋಗಿದ್ರು. ಭಾರತೀಯರು ಅಲ್ಲ ಎನ್ನುವ ಕಾರಣಕ್ಕಾಗಿ ದೇವಸ್ಥಾನದ ಒಳಗೆ ಪ್ರವೇಶ ಕೊಟ್ಟಿರಲಿಲ್ಲ. ಈ ಜೋಡಿ ದೇವಾಲಯದ ಮುಂದೆ ನಿಂತು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ರು. ಇದಕ್ಕೆ ಪರವಿರೋಧ ವ್ಯಕ್ತವಾದರೂ ದೇವಾಲಯದ ಮಂಡಳಿ ಅನ್ಯ ಕೋಮಿನವರು ಮತ್ತು ವಿದೇಶದವರಿಗೆ ಪ್ರವೇಶ ಇಲ್ಲ ಎನ್ನುವ ನಿಲುವಿನಿಂದ ಹಿಂದಕ್ಕೆ ಸರಿದಿರಲಿಲ್ಲ. ಈ ವಿಷಯವನ್ನ ಒಂದು ಪಂಥೀಯರು ದೊಡ್ಡದಾಗಿ ಬಿಂಬಿಸಿದ್ರು. ಈ ಶ್ರೀಮಂತ ದೇವಾಲಯದ ಆಡಳಿತದ ಹಕ್ಕು ಯಾರಿಗೆ ಎನ್ನುವುದು ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಜುಲೈ 2020ರಲ್ಲಿ ಐತಿಹಾಸಿಕ ತೀರ್ಪು ನೀಡಿದ ಸರ್ವೋಚ್ಚ ನ್ಯಾಯಾಲಯ ಕೇರಳ ಹೈಕೋರ್ಟಿನ ತೀರ್ಪನ್ನು ರದ್ದುಗೊಳಿಸಿ ದೇವಾಲಯದ ಆಡಳಿತ ಟ್ರಾವಂಕೂರು ಮನೆತನಕ್ಕೆ ಸೇರಿದ್ದು ಎನ್ನುವ ತೀರ್ಪನ್ನು ನೀಡಿತು. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ತಿರುವನಂತಪುರಂ ಅನಂತ ಪದ್ಮನಾಭ ದೇವಾಲಯದಲ್ಲಿ ಹಣಕಾಸು ಅವ್ಯವಹಾರದ ಬಗ್ಗೆ ಭಾರಿ ಸುದ್ದಿಯಾಗಿತ್ತು. ಇದೆಲ್ಲವನ್ನ ಸರಿಯಾದ ದಾರಿಗೆ ತರುವ ತನಕ ಗುರುವಾಯೂರು, ಶಬರಿಮಲೆ ರೀತಿಯಲ್ಲಿ ಈ ದೇವಾಲಯವನ್ನು ಕೂಡ ಕೇರಳ ಸರ್ಕಾರದ ಸುಪರ್ದಿಗೆ ತರಬೇಕು ಎನ್ನುವ ಒತ್ತಡ ಹೆಚ್ಚಾಯಿತು. ಇದರ ಜೊತೆಗೆ ದೇವಾಲಯದ ಆವರಣದಲ್ಲಿ ಮಾಂಸದೂಟ ತಯಾರಿಸಲಾಗಿದೆ ಎನ್ನುವ ಸುದ್ದಿಯು ಭಾರಿ ವೈರಲ್ ಆಗಿತ್ತು. ಇನ್ನು ಕೇರಳದ ಪುರಾಣ ಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲದೆ ಇರುವುದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಈ ವಿಚಾರ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಕೇರಳ ಹಿಂದೂ ಪರಿಷತ್ ಸಾರ್ವಜನಿಕ ಪೂಜಾ ಕಾಯ್ದೆ 1965ರ ಅನ್ವಯ ಕೆಲವೊಂದು ದೇವಾಲಯದಲ್ಲಿ ಮಹಿಳೆಯರಿಗೆ ದೇವಾಲಯ ಪ್ರವೇಶಕ್ಕೆ ಅವಕಾಶವಿಲ್ಲ ಎನ್ನುವ ವಾದವನ್ನ ನ್ಯಾಯಾಲಯ ಮಾನ್ಯ ಮಾಡಲಿಲ್ಲ. ಸಿಜೆಐ ಹಾಕಿದ್ದ ಡಿವೈ ಚಂದ್ರಚೂಡ್ ಮಹಿಳೆಯರಿಗೆ ಇದು ನಿರ್ಬಂಧವನ್ನು ತೆಗೆದುಹಾಕುವ ಐತಿಹಾಸಿಕ ತೀರ್ಪನ್ನು ನೀಡಿದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ರಾಷ್ಟ್ರವ್ಯಾಪಿ ಆಕ್ರೋಶ ವ್ಯಕ್ತವಾಯಿತು. ಹಿಂದೂ ಪೂಜಾ ಕೇಂದ್ರಗಳ ಮೇಲೆಯೇ ಯಾಕೆ ಟಾರ್ಗೆಟ್ ಮಾಡಲಾಗುತ್ತಿದೆ ಎನ್ನುವ ಕೋಪದ ನಡುವೆ ಇಬ್ಬರು ಮಹಿಳೆಯರು ಸನ್ನಿಧಾನಕ್ಕೆ ಪ್ರವೇಶವನ್ನು ಮಾಡಿದರು. ನಮ್ಮ ಗುರಿಯನ್ನು ನಾವು ಮುಟ್ಟಿದ್ದೇವೆ ಎನ್ನುವ ಈ ಮಹಿಳೆಯರ ಹೇಳಿಕೆ ಹಿಂದೆ ಷಡ್ಯಂತ್ರವಿದೆ ಎನ್ನುವ ಗುಮಾನಿ ಎದುರಾಗಿತ್ತು.
ಕಳೆದ ವರ್ಷ ಶಬರಿಮಲೆ ಅಯ್ಯಪ್ಪ ಮತ್ತು ವಾವರ ಸ್ವಾಮಿ ಆತ್ಮೀಯ ಸ್ನೇಹಿತರು ಎನ್ನುವ ಹೊಸ ವಿವಾದ ಎದ್ದಿತ್ತು. ಅಯ್ಯಪ್ಪ ದೇವಾಲಯದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ವಾವರ ಸ್ವಾಮಿ ದರ್ಗಾವಿದೆ. ವಾವರ ಮತ್ತು ಅಯ್ಯಪ್ಪ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು ಎಂಬುದು ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ದರ್ಗಾ ನಿರ್ಮಿಸುವ ಹುನ್ನಾರವಿದು. ಕೇರಳ ಸರ್ಕಾರಕ್ಕೆ ಪ್ರಮುಖ ಆದಾಯದ ಮೂಲವಾಗಿರುವ ಈ ದೇವಾಲಯದ ಹಣವನ್ನು ಮುಸ್ಲಿಂ ಸಮುದಾಯಕ್ಕೆ ಬಳಸಿಕೊಳ್ಳುವ ಹುನ್ನಾರವಿದೆ ಎಂದು ಶ್ರೀರಾಮ ಸೇನೆಯ ಎಸ್ ಭಾಸ್ಕರನ್ ಆರೋಪಿಸಿದರು. ಇದು ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ವಿಶ್ವದ ಶ್ರೀಮಂತ ಹಿಂದೂ ದೇವಾಲಯ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವ ತಿರುಮಲ ತಿರುಪತಿ ದೇವಾಲಯವು ಹಲವು ಕಾರಣಗಳಿಂದ ಚರ್ಚಿತ ಮತ್ತು ವಿವಾದದಲ್ಲಿದೆ. ತಿರುಮಲ ತಿರುಪತಿ ದೇವಾಲಯ ಪ್ರತ್ಯೇಕ ಬೋರ್ಡ್ ಹಾಕಿದ್ರೂ ಆಂಧ್ರ ಸರ್ಕಾರ ನೇಮಿಸುವವರೇ ಇಲ್ಲಿನ ಟ್ರಸ್ಟಿ ಮತ್ತು ಅಧ್ಯಕ್ಷರಾಗುತ್ತಾರೆ. ಕಳೆದ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಟ್ರಸ್ಟಿಗೆ ಕ್ರಿಶ್ಚಿಯನ್ ಮೂಲದವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಎನ್ನುವ ಗುರುತರ ಆರೋಪ ಎದುರಾಗಿತ್ತು. ಅಲ್ಲದೆ ಜಗನ್ಮೋಹನ್ ಸರ್ಕಾರದ ಅವಧಿಯಲ್ಲಿ ಪ್ರಸಿದ್ಧ ತಿರುಪತಿ ಲಡ್ಡುವಿನ ತಯಾರಿಕೆಯಲ್ಲಿ ಅಪಚಾರ ನಡೆದಿದೆ ಎನ್ನುವ ಸುದ್ದಿ ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿತ್ತು. ಲಡ್ಡುಗೆ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆಯನ್ನ ಬಳಸಿದ ವಿಚಾರ ಗುಜರಾತಿನ ಸಂಸ್ಥೆಯೊಂದರ ಲ್ಯಾಬ್ ರಿಪೋರ್ಟ್ನಲ್ಲಿ ಖಚಿತವಾಗಿತ್ತು. ಹಿಂದೂಗಳ ಭಾರಿ ಆಕ್ರೋಶಕ್ಕೆ ಈ ಸಂಗತಿ ಕಾರಣವಾಗಿತ್ತು. ದೇವಾಲಯವನ್ನ ಶುದ್ಧೀಕರಣಗೊಳಿಸಿ ಲಡ್ಡು ತಯಾರಿಕೆಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ಬಳಸುವ ನಿರ್ಧಾರಕ್ಕೆ ಟಿಟಿಡಿ ಬಂದಿತ್ತು. ಕಳೆದ ವರ್ಷ ಇನ್ನೊಂದು ಅಪಪ್ರಚಾರವನ್ನ ದೇವಾಲಯದ ವಿರುದ್ಧ ಹರಿಯಬಿಡಲಾಗಿತ್ತು. ತಿರುಪತಿ ದೇವಾಲಯದ ಅನ್ನಪ್ರಸಾದದಲ್ಲಿ ವ್ಯತ್ಯಾಸವನ್ನ ಮಾಡಲಾಗಿದೆ ಎಂದು ಸುಳ್ಳು ವದಂತಿಯನ್ನ ಹಬ್ಬಿಸಲಾಗಿತ್ತು. ಇದರ ಬೆನ್ನಲ್ಲೇ ಟಿಟಿಡಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲರಾವ್ ಅವರು ತುರ್ತು ಸಭೆ ನಡೆಸಿ ಇದೊಂದು ಸುಳ್ಳು ಸುದ್ದಿ, ವ್ಯವಸ್ಥಿತ ಪಿತೂರಿ ಎಂದು ಸ್ಪಷ್ಟಪಡಿಸಿದ್ರು. ತಿರುಮಲ ಬೆಟ್ಟದಲ್ಲಿ ವ್ಯಕ್ತಿಯೊಬ್ಬ ಆಲ್ಕೋಹಾಲ್ ಸೇವಿಸುವ ವಿಡಿಯೋವೊಂದು ಭಾರಿ ಸಂಚಲನವನ್ನ ಮೂಡಿಸಿತ್ತು. ತಿರುಮಲದ ಅಲಿಪಿರಿಯಲ್ಲಿ ವ್ಯಕ್ತಿಯೊಬ್ಬ ಡ್ರಿಂಕ್ಸ್ ಮಾಡುತ್ತಿದ್ದಾನೆ ಎನ್ನುವ ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಹರಿಯಬಿಟ್ಟಿದ್ರು. ಇದು ಕ್ಷೇತ್ರದ ಹೆಸರಿಗೆ ಮತ್ತು ಹಿಂದೂ ನಂಬಿಕೆಯ ಮೇಲೆ ಪ್ರಹಾರ ಮಾಡಲು ನಡೆಸಲಾಗುತ್ತಿರುವ ವ್ಯವಸ್ಥಿತ ಸಂಚು ಎಂದು ಟಿಟಿಡಿ ಬೋರ್ಡ್ ಸ್ಪಷ್ಟಪಡಿಸಿತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಹಲವು ಹಿಂದೂಪರ ಸಂಘಟನೆಗಳು ದೇಶದಲ್ಲಿ ದೇವಸ್ಥಾನಗಳ ಮೇಲೆ ಸೈದ್ಧಾಂತಿಕ ದಾಳಿಯನ್ನ ಮಾಡಲಾಗುತ್ತಿದೆ, ಕೇವಲ ಹಿಂದೂ ದೇವಸ್ಥಾನಗಳೇ ಟಾರ್ಗೆಟ್ ಯಾಕೆ ಎಂಬ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಲೇ ಇವೆ. ಇದೀಗ ಕರ್ನಾಟಕದ ಧರ್ಮಸ್ಥಳ ದೇವಸ್ಥಾನ ಕೂಡ ವಿವಾದದ ಕೇಂದ್ರವಾಗಿ ದೇಶದೆಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ.